ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಮಾಕನಡಕು ಗ್ರಾಪಂ ವಿವಿಧ ಗ್ರಾಮಗಳಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ರಿಂದ ಚಾಲನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಮೇ 23ರಂದು ಅಂದರೆ ನಿನ್ನೆ ತಾಲೂಕಿನ ಮಾಕನಡಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮಾಕನಡಕು ಗ್ರಾಮದಲ್ಲಿರುವ ಸಹಿಪ್ರಾ ಶಾಲಾವರಣದಲ್ಲಿ ಶಾಲಾ ಬಿಸಿಯೂಟ ತಯಾರಿಕಾ ಕೊಠಡಿ ನಿರ್ಮಾಣಕ್ಕೆ ಆರಂಭ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಕೂಡ್ಲಿಗಿ ಕ್ಷೇತ್ರದ ಜನರ ಸಹಕಾರ ಮತ್ತು ಆಶೀರ್ವಾದದೊಂದಿಗೆ ತಾವು ಶಾಸಕರಾಗಿ ಹಾಗೂ ಸರ್ಕಾರ 3 ವರ್ಷಗಳು ಸಂಪೂರ್ಣವಾಗಿ ಪೂರೈಸುತ್ತಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ತಾವು ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಬಿಡುವಿಲ್ಲದೆ ಶ್ರಮವಹಿಸಿ ಕೆಲಸ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು. ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ, ರಸ್ತೆ ಅಭಿವೃದ್ಧಿ, ದೇವಸ್ಥಾನಗಳ ಅಭಿವೃದ್ಧಿ ಸೇರಿದಂತೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರ ಪರವಾಗಿ ಚುನಾವಣಾ ಪೂರ್ವದಲ್ಲಿ ಕೂಡ್ಲಿಗಿ ಕ್ಷೇತ್ರದ ಜನತೆಗೆ ನೀಡಿದ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ತಿಳಿಸಿದರು. ನಮ್ಮ ಈ ಪ್ರಯತ್ನ ಮುಂದೆ ಇನ್ನಷ್ಟು ಶೀಘ್ರ ಹಾಗೂ ಪರಿಣಾಮಕಾರಿಯಾಗಿರಲಿದೆ ಎಂದರು. ಮಾಕನಡಕು ಗ್ರಾಮ ಪಂಚಾಯಿತಿ ಗ್ರಾಮಗಳಾದ ಮಾಕನಡಕು, ಚಿಕ್ಕಜೋಗಿಹಳ್ಳಿ, ಕುರಿಹಟ್ಟಿ, ಚಿಕ್ಕಜೋಗಿಹಳ್ಳಿ ತಾಂಡದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮಾಕನಡಕು ಗ್ರಾಮದ ಹೊರವಲಯದಲ್ಲಿ ಶಾಲಾವರಣದಲ್ಲಿ ಶಾಲಾ ಬಿಸಿಯೂಟ ನಿರ್ಮಾಣ ಕೊಠಡಿ ನಿರ್ಮಾಣಕ್ಕೆ ಚಾಲನೆ. ಕುರಿಹಟ್ಟಿ ಗ್ರಾಮದ 2 ಕಡೆಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಚರಂಡಿ ನಿರ್ಮಾಣಕ್ಕೆ ಚಾಲನೆ. ಚಿಕ್ಕಜೋಗಿಹಳ್ಳಿ ತಾಂಡದಲ್ಲಿ ಚರಂಡಿ ಹಾಗೂ ಸಿಸಿ ರಸ್ತೆ ನಿರ್ಮಾಣ. ಚಿಕ್ಕಜೋಗಿಹಳ್ಳಿ ತಾಂಡದಿಂದ ಇಮಡಾಪುರ ಗ್ರಾಮದವರೆಗೆ ಸಂಪರ್ಕ ರಸ್ತೆ ಮಧ್ಯ ಚೆಕ್ ಡ್ಯಾಂ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗೆ ಚಾಲನೆ. ಚಿಕ್ಕಜೋಗಿಹಳ್ಳಿ ತಾಂಡದ ಸಹಿಪ್ರಾ ಶಾಲೆ ದುರಸ್ತಿ ಹಾಗೂ ಉನ್ನತೀಕರಣಕ್ಕೆ ಚಾಲನೆ. ಚಿಕ್ಕಜೋಗಿಹಳ್ಳಿಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ. ಚಿಕ್ಕಜೋಗಿಹಳ್ಳಿಯಲ್ಲಿನ ಪಶುಸಂಗೋಪನಾ ಶಾಲೆಯಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಮತ್ತು ಚಿಕ್ಕಜೋಗಿಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವಲ್ಲಿ ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಅನೇಕ ಪ್ರಮುಖರು, ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಆಡಳಿತಾಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಸ್ವಲ್ಪ ಇಲ್ಲ ಸರ್. ನರೇಗಾ ಮುಗಿಸಿ ಅದು ಮುಚ್ಚಿಡಿಸಿರಿ ಇವರು ಮಾವು ಗ್ರಾಂಟ್ ಏನ್ ಕೋರ್ಟ್ನ ಏನಾಗ್ತದೆ ವಾರು ಮಾಮೂಲಿ
ಚತುಷ್ಪಥ ರಸ್ತೆ ಕಾಮಗಾರಿ ಕೂಡ್ಲಿಗಿ ಇದರಲ್ಲಿ ಈಗ ಒಂದು ಕೂಡ್ಲಿಗಿಗೆ ಸಮಾನಾಂತರವಾಗಿ ನಾವು ಉಜ್ನಿ, ಹೊಸಳ್ಳಿ, ಗುಡೇಕೋಟೆ, ಚಿಕ್ಕಜೋಗಳಿನ ಕೂಡ ಅಭಿವೃದ್ಧಿ ಪಡಿಸಬೇಕಾಗಿದೆ. ಈಗ ಕೂಡ್ಲಿಗಿ ಹೋಬಳಿ ಅಲ್ಲದಿದ್ರೆ ಕೂಡ ಈಗಾಗಲೇ ಇದು ಸುಮಾರು 60 ವರ್ಷಗಳಿಂದನೇ ಮಾದರಿ ಗ್ರಾಮ ಅಂತೇಳಿ ರಾಜ್ಯದಲ್ಲಿ ಅನಿಸ್ಕೊಂಡಿದ್ದು ಕೂಡ ಅಭಿವೃದ್ಧಿಯಿಂದ ಬಹಳ ಹಿನ್ನಡೆ ಆಗಿ ಇಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿತ್ತು. ಇಲ್ಲಿ ಈಗ ಇದನ್ನ ಒಂದು ಆ ಇತಿಹಾಸನ ಮರುಸೃಷ್ಟಿ ಮಾಡಬೇಕನ್ನೋ ಒಂದು ಕಾಳಜಿಯಿಂದ ಈಗ KPS ಶಾಲೆ ಆಗಿದೆ. ಆಮೇಲೆ ಹೊಸದೊಂದು 150 ಸ್ಟ್ರೆಂತ್ ಇರೋದು ಒಂದು ಹೊಸದು ಹಾಸ್ಟೆಲ್ ಕೂಡ ಅಪ್ರೂವಲ್ ಆಗಿದೆ. ಹೆಣ್ಮಕ್ಳ ಹಾಸ್ಟೆಲ್, ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಒಂದು ಹಾಸ್ಟೆಲ್ ಕೂಡ ಅಪ್ರೂವಲ್ ಆಗಿದೆ. ಮತ್ತೆ ಈಗ ಅದು ನಮ್ಮ ಇದ್ರದ್ದು ಬ್ಯಾನರ್ ಮಾಡಿಸಿದ್ದೀರಾ ಒಂದು ಈಗ ಹೊಸದು ದನದ ಆಸ್ಪತ್ರೆದು ಈಗ ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ 4.5 ಕೋಟಿ ವೆಚ್ಚದಲ್ಲಿ ಮೇನ್ ರೋಡು, 4 ಚತುಷ್ಪಥ ರಸ್ತೆ, CC ರೋಡು, ಡ್ರೈನೇಜು ಪ್ಲಸ್ ಎಲ್ಲ ಇದು ಡಿವೈಡ್ ಎಲ್ಲ ಸೇರಿ ಫುಟ್ಪಾತ್ ಎಲ್ಲ ಸೇರಿ ಈಗ ಸುಸಜ್ಜಿತ ಒಂದು ರಸ್ತೆ, 4 ಪಥ ರಸ್ತೆ ನಾವು ಈಗ ಮೊದಲನೇದಾಗಿ ಒಂದು 500 ಮೀಟರ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ 1 ಕಿಲೋಮೀಟರ್ ಆ ಕಡೆ ಈ ಕಡೆ ಮತ್ತೆ ಮುಂದುವರ್ಕೊಂಡು ಮಾಡಿ ಒಟ್ಟಿನಲ್ಲಿ ಮುಂದೆ ಯಾವುದೇ ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು. ಈಗಲೇ ಎಲ್ಲ ಮುಂದೆ ಒಂದು ಒಳ್ಳೆ ನಗರ ಆಗೋದಕ್ಕೆ ಈಗಲಿಂದನೇ ನಾವು ಒಳ್ಳೆ ಸಿದ್ಧತೆ ಮಾಡೋದಕ್ಕೆ ನಾವು ಊರನ್ನ ರೆಡಿ ಮಾಡ್ತೀವಿ. ಈ ಸರಿ ಮತ್ತು APMC ಕೂಡ ಗ್ರಾಂಟ್ ಹಾಕ್ಸಿದ್ದೀವಿ. ಅದಕ್ಕೆ ಕೂಡ ಸ್ವಲ್ಪ ಕಾಯಕಲ್ಪ ಬೇಕಾಗಿದೆ. ಸೊ ಎಲ್ಲ ನಮ್ಮ ಚಿಕ್ಕಜೋಗಳ್ಳಿ ಗ್ರಾಮ ಒಂಥರ ನಮ್ಮ ಮನೆ ಇದ್ದಂಗೆ. ಇದಕ್ಕೆ ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಗೆ ನಾವು ಸಹಕಾರ ನೀಡ್ತೀವಿ. ಹೋಬಳಿ ಒಂದು ಪ್ರಮುಖವಾಗಿ ಇಲ್ಲ ಅದು ನೋಡಿ, ಅದು ನಿಮಗೆ ಗೊತ್ತಿರಲಿ, ಈಗ ಒಂದು 1000ಕ್ಕಿಂತ ಜಾಸ್ತಿ ಹೋಬಳಿಗಳು ಹೋಬಳಿ ಕೇಂದ್ರಗಳಿಗೆ ಸರ್ಕಾರದ ಮಟ್ಟದಲ್ಲಿದ್ದಾವೆ. ಆದರೆ ಈಗಿರೋ ಯಾವುದೇ ಸರ್ಕಾರ ಬರಲಿ, ಈಗಿರೋದೇನಪ್ಪ ಅಂತಂದರೆ ಅಂಗೈಯಲ್ಲಿ ಮೊಬೈಲಲ್ಲಿ 50ಕ್ಕಿಂತ ಜಾಸ್ತಿ ಈಗೆಲ್ಲ ಸರ್ಕಾರದ ಕೆಲಸಗಳು ಮೊಬೈಲ್ ಅಪ್ಲಿಕೇಶನ್ ಆಗ್ತಾ ಇದ್ದಾವೆ. ಸೊ ಹೋಬಳಿಗಳು ಯಾವಾಗಿದ್ವು ಅಂತಂದರೆ ಒಂದಕ್ಕಿಂತ ಒಂದು ತುಂಬ ದೂರ ಇದೆ, ಸಾರ್ವಜನಿಕರಿಗೆ ರಸ್ತೆ ಸಂಪರ್ಕ ಇಲ್ಲ, ಮತ್ತು ಆ ಥರ ಅನುಕೂಲಗಳು ಇಲ್ಲ ಅಂದಾಗ ಮಾತ್ರ ಹೋಬಳಿಗಳು ಮಾಡ್ತಾಯಿದ್ರು. ಈಗ ಯಾವುದೇ ರಾಜ್ಯದಲ್ಲಿ ಯಾವುದೇ ಹೊಸ ಹೋಬಳಿಗಳು ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಗೊತ್ತಾಯ್ತಾ? ನಾವು ಫಸ್ಟ್ಗೆ ಉಜ್ನಿ, ಚಿಕ್ಕಜೋಗಳಿದ್ದು ಹೊಸ ಹೋಬಳಿಗಳಿಗೆ ನಾನೇ ಮೊದಲನೇ ನಮ್ಮ ಸರ್ಕಾರ ಬಂದಾಗ ಪ್ರಸ್ತಾವನೆ ಕೊಟ್ಟಿದ್ದು. ಸದ್ಯಕ್ಕೆ ಅವ್ಯಾವು ಪರಿಶೀಲನೆಯಲ್ಲಿ ಯಾವುದೂ ಅಂಥ ಹೋಬಳಿ ಮಾಡೋಂಥ ಯೋಚನೆ ಇಲ್ಲ ಅಂತೇಳಿ ಸರ್ಕಾರದಿಂದ ಉತ್ತರ ಬಂದಿದೆ. ಯಾಕೆಂತಂದರೆ ಆರ್ಥಿಕ ಹೊರೆ ತುಂಬ ಆಗ್ತದೆ. ಸಾವಿರಾರು ಹೊಸ ಹೋಬಳಿಗಳದ್ದು ಎದುರಿದೆ, ಎಲ್ಲ ಮೊಬೈಲಲ್ಲೇ ಆಗ್ತಾ ಇದ್ದಾವೆ, ಪಂಚಾಯತಿಲಿ ಆಗ್ತಾ ಇದ್ದಾವೆ. ಸೊ ಹೊಸ ಹೋಬಳಿ ಮಾಡಿ ಆರ್ಥಿಕ ಹೊರೆ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೇರವಾಗಿ ಎಲ್ಲ ಈಗ ಸದ್ಯಕ್ಕೆ ಹೋಬಳಿ ಇದೆ. ಮುಂದೆ ಏನಾದರೂ ಆಗಂತ ಅವಕಾಶ ಸಿಕ್ಕರೆ ಖಂಡಿತ ಮಾಡಿಸ್ತೀವಿ. ಪ್ರಮುಖವಾಗಿ ಎಕ್ಸ್ರೇ ಯಂತ್ರ ಇದು ಬರೀ ಟೆಂಡರ್ ಹಂತದಲ್ಲೂ ಇದೆ ಅನ್ನುವಂಥದ್ದು. ಅದರಿಂದ ಗ್ರಾಮೀಣ ಭಾಗದಲ್ಲಿ ಬಹುತೇಕ ಜನರಿಗೆ ಈ ಗುಡೇಕೋಟೆ ಭಾಗದಿಂದ ಎಲ್ಲರೂ ಕೂಡ್ಲಿಕ್ಕೆ ಹೋಗುವಂಥ ಅನಿವಾರ್ಯತೆ ಇದೆ. ಇಲ್ಲೆಲ್ಲಿ ಇಲ್ಲ. ಈವನ್ ಹೋಬಳಿ ಅಂದರೂ ಕೂಡ ಖಾನಾವಸಳ್ಳಿಯಲ್ಲಿ ಇಲ್ಲ, ಚಿಕ್ಕಜೋಗಳಿಯಲ್ಲಿ ಬಿಟ್ಟರೆ ಅದು ಈಗ 1 ವರ್ಷದಿಂದ ಅದು ಯಂತ್ರ ಇದಾಗಿ ಎಷ್ಟಕ್ಕಾಗಿ ನಿಂತ್ಬಿಟ್ಟೆ. ಅಲ್ಲಿರೋ ವರ್ಕರ್ ಕೂಡ ಇನ್ನೊಂದು ವಾರದಲ್ಲಿ ಅದನ್ನ ಸರಿಪಡಿಸೋಂಥ ಕೆಲಸ ಮಾಡ್ತೀವಿ.
ಇಲ್ಲ ಇದು ಪೂರ್ತಿ ಹಾಂ ನಿಮ್ಮ ಗಮನಕ್ಕೆ ಹಾಂ ಸರ್ ಈಗ ಇದು ಅವಾಗ ಮಾದರಿ ಗ್ರಾಮ ಮಾಡಬೇಕಂದ್ರೆ ಮಾಡಿ ರಿಪೇರಿ ಕೂಡ ನಾನು ಪೇ ಮಾಡಿಸಲ್ಲ ಅಪ್ರೂವ್ ಆಗಿದೆ. ನಮಸ್ತೆ. ನಮಸ್ಕಾರ ನೀವು ಅಲ್ಲಿ ಮಾತಾಡ್ತೀನಿ ಮಾತಾಡಲಿಲ್ಲ. ಹೌದಣ್ಣ ಇಲ್ಲ ಸರಿ ಹೋಗೋಣ. ಹೌದಣ್ಣ ಸರಿ ಬೇಜಾರಾಗೋದು. ಹೋಗೋಣ ಹೇಳಿರ್ತಾನ. ಹೌದಣ್ಣ ಆಪರೇಷನ್ ಮಾಡೋದು ಹೇಳೋದು ಹೋದ್ರೂ ಅದಿರುತ್ತೆ. ನಾನು ಏನಿಲ್ಲ ಒಂದು ಕ್ಲಾಸ್ ಅದಕ್ಕೆ ಕಾಲ್ ಮಾಡಿದೆ. ಇಲ್ಲ ಸರ್ ಸ್ಟ್ರೈಕ್ ಇತ್ತು ಸರ್, ಯಾರು ರೈತರು ಅಲ್ಲಿದೆ ಸರ್. ಬರ್ರಿ ಸರ್ ನೀವು ಬರ್ರಿ ಸರ್ ಬರ್ರಿ. ಕೂಡ ನಾಟಕ